ಎಷ್ಟೊತ್ತಾಯಿತು ಕಾಯ್ತಾ ಇದ್ದು, ಈಗಲೇ 10:30 ಆಗ್ತದೆ. ಎಷ್ಟೊತ್ತಿಗೆ ಚಿಕನ್ ತಂದು ಕೊಡ್ತಾನೋ ಏನೋ ಗೊತ್ತಿಲ್ಲ. ಈ ಹುಡುಗನ ಹತ್ರ ಬೇರೆ ನಮ್ಮ ಮನೆಯವ್ರು ಹೇಳೋಗ್ಯಾರೆ ಚಿಕನ್ ತಗೋಬಾ ಅಂತ. ಈ ಹುಡುಗ ಚಿಕನ್ ತರಕ್ಕೆ ಹೋದವ ಇನ್ನೂ ಬಂದಿಲ್ಲ. ಈ ಹುಡುಗರೇ ಹಾಗೆ ಒಂದು ಕೆಲಸ ಹೇಳಿದ್ರೆ ಸರಿ ಟೈಮಿಗೆ ಮಾಡ್ಕೊ ಬಂದು ಕೊಡೋದಿಲ್ಲ. ಇವರಿಗೋಸ್ಕರ ನಾವು ಕಾದು ಕಾದು ಸಾಕಾಯಿತು. ಅಲ್ಲಿ ನಾನೀಗ ಚಿಕನ್ ಸಾಂಬಾರು ಮಾಡ್ಕೊಂಡು ಗದ್ದಿಗೆ ಹೋಯೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಹುಡುಗರಿಗೆ ಅರ್ಥನೇ ಆಗೋದಿಲ್ಲ. ಬೇಗ ತಂದು ಕೊಟ್ಟರೆ ಆತ ನಾನು ಬೇಗ ಸಾಂಬಾರು ಗಿಂಬಾರು ಮಾಡ್ಕೊಂಡು ಆತ ಗದ್ದಿಗಾರು ಹೋಗ್ತಿದ್ದೆ. ಇಲ್ಲೇ ಟೈಮ್ ಆತಂದ್ರೆ ಮಧ್ಯಾಹ್ನ ಊಟಕ್ಕೂ ನಂಗೆ ಟೈಮ್ ಆಗಿಬಿಡುತ್ತೆ. ಎಂತ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಚಿಕ್ಕಮ್ಮ ಎಲ್ಲಿದೆಯಾ? ಚಿಕನ್ ತಂದಿದ್ದೀನಿ, ಬಾ ತಗೊಂಡು ಹೋಗು ಬಾ. ನಾನು ಇಲ್ಲೇ ಮನೆ ಬಾಗಿಲಲ್ಲೇ ಕಾಯ್ತಾ ಇದ್ದೀನಿ, ಬೇಗ ತಂದುಕೊಡು. ನನಗೂ ಟೈಮ್ ಆಗೋತು. ನಿನಗೋಸ್ಕರ ನಾನು ಕಾದು ಕಾದು ಸಾಕಾಯಿತು. ಬಾ ತಂದುಕೊಡು. ತಗೋ ಚಿಕ್ಕಪ್ಪ 1.5 kg ಚಿಕನ್ ತರಕ್ಕೆ ಹೇಳಿದ್ದ, ಅದನ್ನು ತಗೊಬಂದಿದ್ದೀನಿ, ತಗೋ. 1.5 kg ಚಿಕನ್ ತಗೊಬಂದೆ? ಸರಿ ಬಿಡು, ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟಾಗತ್ತೆ ಅಷ್ಟು ಮಾಡ್ಕೆ ಹೋಗ್ತೀನಿ. ಕೊಡು. ಎಂತ 1.5 kg ಚಿಕನ್ ತಗೊಬಂದೆ? ಸರಿ, ಇವತ್ತು ನಮ್ಮ ಮನೆ ಗದ್ದೆ ಕೊಯ್ಯೋದು, ಅದಕ್ಕೆ ಚಿಕನ್ ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ನೀನು ಬಾ ಮಧ್ಯಾಹ್ನ ಊಟಕ್ಕೆ ಗದ್ದಿಗೆ ಬಾ. ನಾ ಮತ್ತು ಮನೇಲೆಲ್ಲ ಇರೋದಿಲ್ಲ. ನೀನು ಸೀದಾ ಗದ್ದಿಗೆ ಬಂದ್ಬಿಡು, ಅಲ್ಲೇ ಊಟ ಮುಗಿಸ್ಕೊಂಡು ಬರುವಂತೆ, ಸರಿನಾ? ಸರಿ ಚಿಕ್ಕಮ್ಮ, ನೋಡ್ತೀನಿ, ಆದರೆ ಬರ್ತೀನಿ, ಗದ್ದಿಗೆ ಊಟಕ್ಕೆ ಬರ್ತೀನಿ. ಇಷ್ಟೊತ್ತಾಯ್ತು ಈಗ ಈ ಚಿಕನ್ ಸಾಂಬಾರು ರೆಡಿ ಮಾಡಿಬಿಟ್ಟು ಫಸ್ಟ್ ನಾವು ಗದ್ದಿಗೆ ಹೋಗ್ಬೇಕಪ್ಪ. ಇಲ್ಲಾಂದರೆ ನಮ್ಮ ಮನೆಯವರು ನಂಗೆ ಬೈತಾರೆ. ಈಗ ಚಿಕನ್ ಕ್ಲೀನ್ ಮಾಡಿಬಿಡ್ತೀನಿ. ಅನ್ನಂತೂ ಸಾಕು ಅನ್ಸುತ್ತೆ. ಇದು ಕುಕ್ಕರಾಗ ಒಂದು ಅನ್ನ ಮಾಡಿದ್ದೀನಿ. 6 ಜನ ಇದ್ದಾರೆ, ಒಂದು 10 ಜನ ಆಗಷ್ಟು ಮಾಡಿದ್ದೀನಿ. ನೋಡೋಣ ಎಂತ ಆಕತ್ತಂತ. ಚಿಕನ್ ಚೆನ್ನಾಗೈತಿ, ಸಾಂಬಾರಿಗೆ ರೆಡಿ ಮಾಡ್ಕೊಬಿಡೋಣ. ನಾನಂತ ಒಂಚೂರು ಚಿಕನ್ನ ಕ್ಲೀನ್ ಮಾಡ್ಕೊ ಬಂದ್ಬಿಡ್ತೀನಿ, ಟೈಮ್ ಆಗೋದು. ಚಿಕನ್ನ ಇಲ್ಲಿ ಇಟ್ಬಿಟ್ಟು ಚಿಕನಿಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊತೀನಿ. ಮಸಾಲೆ ಐಟಮ್ ಎಲ್ಲ ಎಲ್ಲಿ ಇಟ್ಟಿದ್ದೀನಿ ಎಲ್ಲ ತಗೊಬರ್ಬೇಕೀಗ. ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಇದ್ದಾವೆ, ಎಲ್ಲ ಮಸಾಲೆನೂ ಇದ್ದಾವೆ. ಇದನ್ನೇ ಈಗ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಚಿಕನ್ ಸಾಂಬಾರು ಮಾಡಿಬಿಡೋಣ. ಸಾಕೇನ ಇದಾಗ ಒಂದು ಸಾಂಬಾರು ಮಾಡಿದೆ. 6 ಜನ ಇದ್ದೀವಿ, ಒಂದು 10 ಜನಿಗೆ ಆಗಟ್ಟು ಸಾಂಬಾರು ಮಾಡ್ತೀನಿ. ತರಕಾರಿ ಶುಂಠಿ ಎಲ್ಲ ಬೇಕೋ ಅದನ್ನೊಂಚೂರು ತಗೊಬಿಡೋಣ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಬಿಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಬಿಡ್ತೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆಯಿತು ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಡ್ತೀನಿ. ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ತೀನಿ. ಈ ಚಕ್ಕೆ ಲವಂಗ 1.5 kgಗೆ ಸ್ವಲ್ಪ, ಏಲಕ್ಕಿ ಎಲ್ಲ 2 ಹಾಕಿದರೆ ಸಾಕು, ಜಾಸ್ತಿ ಎಲ್ಲ ಏನೂ ಹಾಕಬಾರ್ದು. ಚಕ್ಕೆ ಲವಂಗ ಹಾಕಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಆನಿಯನ್ನು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ. ಮಸಾಲೆ ಎಲ್ಲ ಸಾಕು, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಮಸಾಲೆ ಎಲ್ಲ ಸಾಕು. ಇನ್ನು ಆನಿಯನ್ನು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನು ಆನಿಯನ್ನೆಲ್ಲ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಬಿಡ್ತೀನಿ. ಫ್ರೈ ಆದ್ಮೇಲೆ ಸ್ವಲ್ಪ ಚಿಕನ್ ಹಾಕ್ಬಿಡ್ತೀನಿ. ಎಲ್ಲ ಹಾಕಾಯಿತು. ಸ್ವಲ್ಪ ಚಿಕನ್ ಮಸಾಲ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ. ಚಿಕನ್ ಮಸಾಲ ಹಾಕ್ತೆ ಇವಾಗ ಚಿಕನ್ ಸಾಂಬಾರಿಗೆ. ಇವಾಗ ಚಿಕನ್ ಸಾಂಬಾರು ಸ್ಮೆಲ್ ನೋಡಿದ್ರೆ ಇವಾಗಲೇ ಊಟ ಮಾಡೋಣ ಅನಿಸುತ್ತೆ. ನೀವು ಬನ್ನಿ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡೋರಂತೆ. ಗದ್ದೆಗೆ ಬನ್ನಿ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ ಅಲ್ಲ ಹೇಗೆ ಏನು ಹೇಳ್ತಾರೆ ನೋಡೋಣ ಸಾಂಬಾರು ಬಗ್ಗೆ. ಚಿಕನ್ ಸಾಂಬಾರು ಕುದೀತಾ ಇದೆ, ಕುದೀಲಿ. ನಾನು ಅಷ್ಟೊತ್ತಿಗೆ ಅನ್ನ ಎಲ್ಲ ಬಾಕ್ಸಿಗೆ ಹಾಕೋತೀನಿ. ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇತ್ತಲ್ವ, ಅದನ್ನು ಬಾಕ್ಸಿಗೆಲ್ಲ ಹಾಕ್ಕೊಂಡು ತಗೊಂಡೋಗಿ ರೆಡಿ ಮಾಡ್ಕೊತೀನಿ. ಈ ಬಾಕ್ಸ್ ತುಂಬ ರೈಸ್ ಹಾಕ್ಕೊಂಡಿದ್ದೀನಿ, ಸಾಕು ಅನಿಸುತ್ತೆ. ನಾವೇನು ಇರೋರೆ 6 ಜನ, 4 ಜನ ಆಳು, ನಾನು ನಮ್ಮ ಮನೆಯವರು ಇದ್ದೀವಿ. 4 ಜನ ಸಾಕಾಗುತ್ತೆ ಅನಿಸುತ್ತೆ. ನೋಡೋಣ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ಆಯಿತು. ಹೊರಗಡೆನೂ ಒಬ್ಬಳೇ ಕೆಲಸ, ಎಲ್ಲ ಕೆಲಸನೂ ಒಬ್ಬಳೇ ಮಾಡಿಕೊಂಡು ಅಡುಗೆ ಮಾಡೋ ಅಷ್ಟೊತ್ತಿಗೆ ನೋಡಿ 1 ಗಂಟೆ ಆಯಿತು. ನಮ್ಮ ಮನೆಯವ್ರು ನೋಡಿದ್ರೆ ಹೇಳ್ತಾರೆ, ನೀನು ಎಂತ ಮಾಡಿದೆ, ಇಷ್ಟೊತ್ತು ಬೇಕಾ ನಿಂಗೆ ಅಡುಗೆ? ಒಂದು ಚಿಕನ್ ಸಾರು ಅನ್ನ ಮಾಡ್ಕೊಂಡು ಬರೋದಕ್ಕೆ ಅಂತ ಕೇಳ್ತಾರೆ. ಒಬ್ಬರೇ ಎಲ್ಲ ಮಾಡೋದಂದರೆ ಎಷ್ಟು ಟೈಮ್ ಆಗುತ್ತೆ ಹೇಳಿ, ನೀವೇ ಹೇಳಿ ನೋಡೋಣ. ಆದರೆ ಗಂಡಸ್ರಿಗೆ ಮಾತ್ರ ಅರ್ಥನೇ ಆಗೋದಿಲ್ಲ. ನಾವು ಎಷ್ಟು ಕೆಲಸ ಮಾಡ್ಕೊಂಡು ಹೋದ್ರೂ ಅವ್ರಿಗೆ ಅನಿಸುತ್ತೆ ಇವ್ರು ಏನೂ ಮಾಡೇ ಇಲ್ಲ ಅಂತ ಅಂದ್ಕೊಬಿಡ್ತಾರೆ. ನಾವು ನೋಡಿದ್ರೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅವರೆಲ್ಲರ ಮಧ್ಯೆ ನನಗೆ ಹಾಗೆ ಹೇಳ್ಬಿಡ್ತಾರೆ. ನನಗೊಂಥರ ಆಗುತ್ತೆ. ನೋಡೋಣ ಇರಿ ಎಂತ ಅಂತಾರೋ ಏನೋ ಗೊತ್ತಿಲ್ಲ. ಈಗ ಆಲ್ರೆಡಿ ಟೈಮ್ ಅಂತೂ ಆಗೋಗ್ಬಿಟ್ಟಿದೆ. ಊಟ ತಗೊಂಡು ಹೋಗ್ತೀನಿ. ಸಾಂಬಾರಿನ ಕುದಿತಾ ಇಂಥದ್ದು ನೋಡ್ತೀನಿ, ನೋಡಿದ್ರೆ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ. ಸಾಂಬಾರು ಕುದ್ದು ರೆಡಿ ಆಗೈತೆ. ಒಂದು ಚಿಕ್ಕ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡು ಹೋಗ್ತೀನಿ. ಇವಾಗ ತಗೊಂಡು ಸಾಂಬಾರು ಸಾಕೇನ ನೋಡ್ತೀನಿ, ಎಷ್ಟಾಗತ್ತೆ ಅಷ್ಟು ಹಾಕ್ಕೊಂಡು ಹೋಗ್ತೀನಿ. ವಾವ್, ಚಿಕನ್ ಸಾಂಬಾರು ಸ್ಮೆಲ್ ನೋಡಿದ್ರೆ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸರಿ, ಚಿಕನ್ ಸಾಂಬಾರನ್ನ ನಾನು ಬಾಕ್ಸಿಗೆ ಹಾಕೋತೀನಿ. ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತೀನಿ. ನೀವು ಬನ್ನಿ ಫ್ರೀ ಆದರೆ. ನಮ್ಮ ಮನೆ ಗದ್ದೆ ಕೊಯ್ದಂಗೂ ಆಗುತ್ತೆ, ಚಿಕನ್ ಸಾಂಬಾರು ಅನ್ನ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಬಂದಂಗೂ ಆಗುತ್ತೆ. ಮಿಸ್ ಮಾಡಿದೆ ಬನ್ನಿ, ನಾವೆಲ್ಲ ಇರ್ತೀವಲ್ಲ, ನಾನು ಊಟ ಕೊಡ್ತೀನಿ ಬನ್ನಿ, ಆಯಿತಾ?
ಈ ಬಾಕ್ಸಲ್ಲಿ ಒಂದು ಸಾಂಬಾರು ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ ಅನಿಸುತ್ತೆ. ಅಲ್ಲಿ ಸಾಕಾಗಿಲ್ಲ ಅಂದರೆ ನಾನು ಮನೆಗೆ ಬರ್ತೀನಿ, ಮನೆಗೆ ಬಂದು ಊಟ ಮಾಡಿ ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ ಮತ್ತು ಎಲ್ಲದನ್ನೂ ಈ ಪುಟ್ಟಿ ಒಳಗೆ ತುಂಬ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಇದೆರಡನ್ನೂ ಈ ಬುಟ್ಟಿ ಒಳಗೆ ಹಾಕ್ಕೊಂಡಿದ್ದೀನಿ. ನೀರಿನ ಚಂಬು, ಗ್ಲಾಸು ಮತ್ತು ಪ್ಲೇಟು ಬೇಕಲ್ಲ, ಅದನ್ನೆಲ್ಲ ಹಾಕ್ಕೊತೀನಿ. ಎಲ್ಲಿದೆ ನೋಡ್ತೀನಿ. ಚೊಂಬಿಲ್ಲ ಐತಲ್ಲ, ಇದನ್ನೇ ತೊಗೋತೀನಿ, ಇಷ್ಟೇ ಸಾಕು. ಒಂದು 7-8 ಪ್ಲೇಟ್ ಇದ್ದಾವೆ, ಇದು ಸಾಕು ಅನಿಸುತ್ತೆ. ಇದನ್ನೇ ತೊಗೊಂಡು ಹೋಗ್ತೀನಿ. ಎಲ್ಲ ರೆಡಿ ಆಯಿತು, ಎಲ್ಲ ಬುಟ್ಟಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೇನು ತೊಗೊಂಡು ಹೋಗ್ಬಿಡ್ತೀನಿ, ಟೈಮ್ ಬೇರೆ ಆಗೋಯ್ತು. ತೊಗೊಂಡು ಹೋಗ್ತೀನಿ. ಟವೆಲ್ ಬೇಕಲ್ವಾ, ಟವೆಲ್ ತೊಗೊಬಿಡ್ತೀನಿ. ಮತ್ತು ಎಲ್ಲ ರೆಡಿ ಆಯಿತು, ಟವೆಲೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೇನು ತೊಗೊಳೋದಿಲ್ಲ ಅನಿಸುತ್ತೆ. ಏನಾದರೂ ಬೇಕಂದ್ರೆ ಮತ್ತೆ ಮನೆಗೆ ಬಂದರೆ ಆಯಿತು, ಟೈಮ್ ಆಯಿತು, ಹೊರಟ್ಬಿಡ್ತೀನಿ. ಯಪ್ಪ ಈ ದೇವರೇ, ಬಿಸಿಲಲ್ಲಿ ಊಟ ತಗೊಂಡು ಹೋಗೋದಂದರೆ ಸಾಕಾಗತ್ತೆ. ಇನ್ನು ಊಟ ತಗೊಂಡು ಹೋದ್ಮೇಲೆ ಅವ್ರ ಹತ್ರ ಏನು ಅನ್ಸ್ಕೋಬೇಕೋ ಏನೋ ಗೊತ್ತಿಲ್ಲ. ಈ ಬಿಸಿಲಲ್ಲಂತೂ ಎಷ್ಟು ಬಿಸಿಲಿದೆ ರೀ, ಗದ್ದೆ ಕೊಯ್ಯೋಕ್ಕಾಗಲ್ಲ, ಏನಿಲ್ಲ, ಅಷ್ಟು ಬಿಸಿಲಿದೆ. ಗದ್ದೆ ಕೊಯ್ಯೋರಿಗೆ ಮಾತ್ರ ಗೊತ್ತು ಎಷ್ಟು ಬಿಸಿಲು ಏನು ಕತೆ ಅಂತ. ಗದ್ದೆ ಕೊಯ್ಯೋದು, ಕೊನೆ ಕೊಯ್ಯೋದು ಅದೆಲ್ಲ ರೈತರ ಕೆಲಸ ನೋಡಿದ್ರೆ ಬೇಜಾರಾಗುತ್ತೆ. ಮಾಡೋಕ್ಕೆ ಒಂಥರ ಹಿಂಸೆ. ಈ ಬಿಸಿಲಲ್ಲಂತೂ ಏನು ಮಾಡೋದೇ ಬೇಡ ಆಗ್ಬಿಟ್ಟೈತಿ. ನಿಮ್ಮದು ಕೊನೆ ಕೊಯ್ಲು, ಗದ್ದೆ ಕೊಯ್ಲೆಲ್ಲ ಮುಗಿತಾ? ನಿಮ್ಮೆಲ್ಲರದ್ದು ಯಾರ್ಯಾರು ವೀಡಿಯೋ ನೋಡ್ತೀರಾ ಎಲ್ಲ ಗದ್ದೆ ರೈತರು ಯಾರು ಇದ್ದಾರೆ ನಿಮ್ಮದೆಲ್ಲ ಕೊನೆ ಕೊಯ್ಲು, ಗದ್ದೆ ಕೊಯ್ಲು ಮುಗಿತಾ? ನೋಡಿ, ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಏನು ಒಂದಿಷ್ಟು ದಿವಸ ಮಳೆ ಅಂದರೆ ಮಳೆ, ಆ ಮಳೆಯಲ್ಲಿ ಗದ್ದೆ ಕೊಯ್ಯೋಕ್ಕೆ ಆಗಿಲ್ಲ. ಗದ್ದೆ ಕೊಯ್ಕೊಂಡ್ರು ವೇಸ್ಟ್ ಆಗಿತ್ತು. ಅದಕ್ಕೆ ಈಗ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ನಮ್ಮದು ಇವತ್ತೊಂದು ಆದರೆ ಆಯಿತು. ನೋಡೋಣ, ಈಗ ಬೇಗ ಊಟ ತೊಗೊಂಡು ಹೋಗ್ತೀನಿ. ಪಾಪ ಹಸ್ಕೊಂಡಿರಬೇಕು. ಗದ್ದೆ ಕೊಯ್ಯೋರಿಗೆ ಗೊತ್ತಲ್ಲ ಪಾಪ, ಹಸುವಾಗ್ಬಿಡುತ್ತೆ. ಕೆಲಸ ಬಿಸಿಲು ಒಂದು ಬದಿಗೆ, ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ, ಹಸುವಾಗ್ಬಿಡುತ್ತೆ. ನೋಡೋಣ ಏನು ಮಾಡ್ತಾಯಿದ್ರು ಏನೋ. ಹೋಗ್ತೀನಿ. ಇವಾಗ ಗದ್ದೆ ಕೊಯ್ಯೋರಿಗೆ ಆಳು ಹುಡ್ಕೋದೇ ನಮಗೆ ಕಷ್ಟ. ಆಳು ಸಿಕ್ಕಿದ್ರೆ ನಮ್ಮ ಪುಣ್ಯ. ಸಿಕ್ತಾ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಎಷ್ಟು ಮನೆ ಹುಡುಕ್ತೀವಿ ಅಂದರೆ ನೀವು ಬರ್ತೀರಾ, ಅವ್ರು ಬರ್ತೀರಾ ಅಂತ. ಯಾರು ನಾ ಬರೋದಿಲ್ಲ ಅಂತಾರೆ. ನೋಡಿ, ಇವಾಗ ಹೇಗೋ ಆಳು ಸಿಕ್ಕಿದ್ದಾರೆ. ಇಲ್ಲ, ಗದ್ದೆ ಕೊಯ್ದು ಮುಗಿಸ್ಕೊಬಿಡ್ತೀವಿ. ಊಟ ಮುಗಿಸ್ಕೊಂಡು ಗದ್ದೆ ಕೊಯ್ದು ಮುಗಿಸಿ ಬರ್ತೀವಿ ಸಾಯಂಕಾಲ. ಈಗ ನನಗೆ 4 ಜನ ಮೈಯಾಳಾಗುತ್ತೆ. ಆ ಮೈಯಾಳು ತೀರ್ಸೋಕ್ಕೆ ಈಗ ನಾನು ಹೋಗಬೇಕು. ಇಲ್ಲ ಕೊನೆ ಕೊಯ್ದರೆ ಅಡಿಕೆ ಆರ್ಸೋಕ್ಕಾದ್ರೂ ಹೋಗಬೇಕು, ಇಲ್ಲ ಗದ್ದೆ ಕೊಯ್ಯೋಕ್ಕಾದ್ರೂ ಹೋಗಬೇಕು. ನೀವು ಯಾರಾದರೂ ಫ್ರೀ ಇದ್ದರೆ ಬನ್ನಿ, ನಮ್ಮ ಮನೆ ಗದ್ದೆ ಕೊಯ್ದು ಮುಗಿಸ್ಬಿಡೋಣ. ಮತ್ತು ಕೊನೆ ಕೊಯ್ಯೋದೈತೆ, ಕರಿತೀನಿ ಬನ್ನಿ. ಎಲ್ಲರೂ ಸೇರುತ್ತೆ, ಕೊನೆ ಕೊಯ್ದು ಗದ್ದೆ ಕೊಯ್ದು ಹೋಗೋರಂತೆ. ನಮಗೂ ಹೆಲ್ಪ್ ಆಗುತ್ತೆ. ರೈತರಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡೋ ಸಿಗ್ತದೆ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ, ನನ್ನ ಅಡುಗೆನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸ್ಕಿಪ್ ಮಾಡದೆ ಸ್ಟೋರಿನ ನೋಡಿ ನಮಗೂ ಸಪೋರ್ಟ್ ಮಾಡಿ. ಇಷ್ಟೊತ್ತು ಕೂತ್ಕೊಂಡು ನನ್ನ ಅಡುಗೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಚಿಕನ್ ಸಾಂಬಾರು ಹೇಗಿದೆ ಅಂತಲೂ ಹೇಳಿ, ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.